ನಮ್ಮ ದುಂಡಿ ಬರ್ತೀನಿ ಅಂದಿದ್ಲು, ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲಪ್ಪ. ನಾನರ ಅಗದಿ ಬಾರಿ ಟಾಪಾಗಿ ಬಂದು ನಿಂತೀನಿ, ಇನ್ನೂ ಆದ್ರೂ ಬರ್ಲಿಲ್ಲಲ್ಲ. ಬರ್ಲಿ ಆಕೆ ಬಂದು ಕೂಡ್ಲೇನ ಇಲ್ಲೇ ಟೇಲರ್ ಸುಭಾಷನ ಅಂಗಡಿ ಕರ್ಕೊಂಡು ಹೋಗಿ ಒಂದು ಜವಾರಿ ಚಿಕನ್ ಮಾಡು ಸುಗಂಧ. ಚಿಕನ್ ಚಲೋ ಮಾಡ್ತಾನಂತವ ಸುಭಾಸ, ಅವನು ಕೂಡ ಒಂದು ಜವಾರಿ ಚಿಕನ್ ಕಟ್ಟು ಸುಗಂಧ. ಎರಡರ ಮಾಯಿನ ಟೋಪಿಗೆ ಹೋಗಿ ಊಟ ಮಾಡಿ ಸಿದ್ನಂದ್ರ ಇನ್ನೊಮ್ಮೆ ನಾನು ಬೆನ್ನ ಹತ್ತೆ ಬಂದಿರ್ಬೇಕು, ಶಿರೋಳಿಂದ ಇಲ್ಲ ಕಗಲ್ಗೆ ಒಬ್ಬಕ್ಕ ಬಂದಿರ್ಬೇಕಾಗಿ. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಯಾವ್ದ ಒಂದು ಹುಡುಗ ಬರಾಕತ್ತಲ್ಲಪ್ಪ, ಇದು ಬರ್ಲಿ ಆಗಿ ಏನಾರ ನೆವ ಹೇಳಿ ಒಂದ ಕಳಿಸಿ ಕೊಟ್ಟ ಆ ಬೆಳಕ ದುಂಡಿ ಕೂಡ ಚಕ್ಕಂದ ಆಡಿದ್ರಾತ. ಏನಪ್ಪ ಇದು ನಮ್ಮ ದುಂಡಿ ನಿಲ್ಲು ಜಾಗ ಅವನು ಯಾವುದೋ ಒಂದು ಗಂಡ್ರೆ ಬಂದಿತ್ತಲ್ಲ, ಇವನು ನಾ ದುಂಡಿ ಬರ್ತಾಳಂತ ನಾ ನಿಂತ್ರ ಇಲ್ಲಿ ಯಾವುದೋ ಒಂದು ಗಂಡ್ರೆ ಬಂದಿತ್ತತ್ತೆ. ನಮ್ದು ಒಂದು ಕರ್ಮ ನನಂತಿನ. ಏ ಯಾರಪ್ಪ ಯಜಮಾನ ಇಲ್ಲಿ ಯಾಕೆ ನಿಂತಿ? ಏನು ಕೆಲಸ ಐತಿ? ಯಾವಪ್ಪ ಇವ ನಾನು ತಿಳಿ ತಿನ್ನಾಕತ್ತಿದಲ್ಲ, ಸುರ ದಾರಿ ಹಿಡ್ದ ಹೊಕ್ಕಣ ಅಂದ್ರ ನಂದ ತಿಳಿ ತಿನ್ನಾಕತ್ತಿದಲ್ಲ ಇವ. ಯಾವ ಇರ್ಬೇಕು? ಇರ್ಲಿಲ್ಲ ಲಗುಣ ಇವನ್ನ ಕಳಿಸಿ ಕ್ಯಾಸೆ ಹೊಳ್ಳೆ ಮತ್ ನಮ್ಮ ಗಾಡಿ ನಾವು ಹಿಡ್ ಚಾಲು ಮಾಡಿದ್ರ ಆತ. ಯಾಕ್ಲಿ ದುಂಡ್ಯ ಇಲ್ಲಿ ಹಾಕಿರ್ತೀವ? ಕುಚ್ಚುಕೋ ನಾವು ಚಡ್ಡಿ ದೋಸ್ತಿ ಕನ್ನ ಕುಚ್ಚುಕೋ, ದೋಸ್ತಿ ಮ್ಯಾಲೆ ಪಾಪ ಬೇಡ ಕುಚ್ಚುಕೋ. ಓ ಗೆಳೆಯ ಜೀವನ ಗೆಳೆಯ ನಿಲ್ಲಿಗೆ ಶಾನ ಪಾಪಕನು, ಪಾಪಕ್ಕೂ ಒಂದು ಕೈ ದೋಸ್ತಿ ಜಾಸ್ತಿ ಕನೋ. ಕುಚ್ಚುಕೋ ನಾವು ಚಡ್ಡಿ ದೋಸ್ತಿ ಕನ್ನ ಕುಚ್ಚುಕೋ, ಜೀವಕ್ಕಿಂತ ಜಾಸ್ತಿ ಕನ್ನ ಕುಚ್ಚುಕೋ. ಓ ಗೆಳೆಯ ಜೀವನ ಗೆಳೆಯ ನಿಲ್ಲಿಗೆ ಶಾನ ಪಾಪಕನು, ಪಾಪಕ್ಕೂ ಒಂದು ಕೈ ದೋಸ್ತಿ ಜಾಸ್ತಿ ಕನೋ. ದುಂಡ್ಯ ಇಲ್ಲಿಗೆ ಯಾಕೆ ಬಂದ್ಯೋ ಮರ್ಯ? ಏನ್ ಮಾಡೋದಪ್ಪ, ನಂದು ಡ್ರೈವರ್ ಕೆಲಸ ಐತಿಲ್ಲ, ಮಾಡ್ಬೇಕಲ್ಲ. ನೋಡಪ್ಪ, ನಾನು ಒಂದು ಗೇನು ಪಟ್ಟೈತಿ, ನಾನು ಅದಕ್ಕೆ ಈ ಊರಿಗೆ ಬಂದೆ. ಅಂದ್ರೇನು ಉಳ್ದವ್ರಿಗೆ ಒಂದು ಮಾರಿರ್ತದಂತ ನೀನು ಹೊಟ್ಟೆ ಇಲ್ಲ ಹಂಗಲ್ಲ, ಈ ಊರಿಗೆ ಬಂದು ಏನಾರ ಬಿಸ್ನೆಸ್ ಮಾಡ್ಬೇಕಂತೇಳಿ ಬಂದೆ. ಇಲ್ಲಿ ಹಜಮತ್ತ ಬಳಿ ಮಾರಾಕತ್ತಿದ್ಲು ಮನ್ಯಾಗ ಕುಂತ್ಕೊಂಡು, ಅದಕ್ಕೆ ನಾನು ಊರಾಗ ಅಡ್ಡಾಡಿ ಮಾಡ್ಬೇಕಂತೇಳಿ ಕೇಸಿ ಊರಾಗ ಅಡ್ಡಾಡಿ ಮಾಡ್ಕೋತ ಹೊಟ್ಟೆ ತೂಸ್ಕೊತ ಹೊಂಟೀನಿ. ಇಲ್ಲಿ ಏನ್ ಮಾಡಾಕತ್ಯಪ್ಪ ಈಗ? ಹೊಟ್ಟಿ ತುಂಬಿಸ್ಕೊಳಕತ್ತಿ, ಮತ್ ಮುಂದಿನ ಜೀವನ ಅದ ನಡೆದೈತಿ ಈಗ. ಮತ್ತೆ ನಿಂದ ನೀವು ಹಿಂಗ ಮಾತಾಡ್ಸ್ಕೊಂತ ನಿಂತ ಎಲ್ಲಿ ನಮ್ಮ ದುಂಡಿ ನಮ್ಮನ್ನ ಕೈ ಕೊಡ್ತಾಳ ಅಂತದ ಚಿಂತೆ ಐತೈತಿ ನನಗ. ಯಾಕೋ ಏನ ಮಾತಾಡಕತ್ತಿಯಲ್ಲ? ಏನಿಲ್ಲ ಬಿಡ್ಲಿ, ನಾನು ಹಿಂಗ ಹೋಗ್ಬೇಕಂತ ಮಾಡಿದ್ನೆ. ಬಾಬಾ ಚಾ ಕುಡಿದ್ರ ಬರೋಣಂತ. ಹೋಗೋಣ, ಚಾ ಕುಡಿದ್ ಬೇಡ. ಈ ಊರಿಗೆ ಈಗ ಹೊಸ್ತಾಗ ಬಂದಿಲ್ಲ ನೀನ? ಈಗ ಬೆಟ್ಟೆಗೆ ಇವತ್ತ ಕಂಚಿನಾಮದ ಉಡಿ ತುಂಬೋದೈತೆ. ಅಲ್ಲೇ ಉಡಿ ತುಂಬ ದೇವಸ್ಥಾನಕ್ಕೆ ಹೋಗಿ ಕಂಚಿನಾಮ ದೇವಿ ದರ್ಶನ ತಗೊಳ್ಳೋಣ. ಗಟ್ಟಪ್ಪನಾಡಿ ಅಂಕಣ್ಣಂದ ಕುಬಸದ ಕಾರ್ಯಕ್ರಮ ಐತೆ, ಅಲ್ಲೇ ಊಟ ಮಾಡಿ ನೀನ್ ಅಲ್ಲೇ ಕೆರೂರ್ ಗಾಡಿಗೆ ಹತ್ತಿಸ್ತೀನಿ. ನೀಲ್ಗುಂದ್ ಕರ ಹೋಗಕತ್ತ ಎಲ್ಲಾರ ಹೋಗಕತ್ತ. ಎಂತ ಸುದ್ದಿ ಹೇಳಿ ಲೇಪ, ಗಟ್ಟಪ್ಪನ ಅಂಕಣ್ಣಂದ ಕುಬಸ. ಹೌದಾ? ನಡೆದ ಬಿಡ ಹಂಗಾರ ಹೋಗೋಣ. यदि मैं गस्याती तुड़गिया गणपति, यदि मैं गस्याती तुड़गिया गणपति, यड़गाला इंटावादी गंगा यदगाला, यंगोड़ी बाळे माडू काली यदगाला, यड़गाला इंटावादी गंगा यदगाला, यंगोड़ी बाळे माडू काली यदगाला. यदि मैं गस्याती तुड़गिया गणपति, यदि मैं गस्याती तुड़गिया
ಬಳಗಾರ ಚೆನ್ನೆ ಬರ್ತೀನಿ ಅಂದವ, ಇನ್ನೂ ಅದ್ರ ಯಾಕೆ ಬರಲಿಲ್ಲ ಅಂತೀನಿ. ಏನು ಬರ್ತಾನೋ ಇಲ್ಲೋ. ಅಲ್ಲ ನೆನೆಸ್ಕೊಡ್ದ ನಮ್ಮ ಅಪ್ಪ ಈ ಕಡೆ ಬಂದ. ನಮ್ಮ ಅಪ್ಪಗೆ ನಾ ಏನು ಹೇಳ್ಬೇಕು, ನಾ ಏನು ಹೇಳಿ ಹೋಗ್ಬೇಕು, ನನಗೊಂದಿಟ್ಟು ಗೊತ್ತಾಗಂಗಿಲ್ರಿ ಅಂತೀನಿ. ನಮ್ಮ ಅಪ್ಪ ಈ ಕಡೆ ಬರಾಕ್ತ, ಓ ನೆನಪಾಯ್ತ, ಹಂಗೇಳಿ ಹಿಂಗೇಳಿ ತಡೆ ಒಂದು ಹೋಗ್ಬಿಡ್ತೀನಿ. ಯಾಕವ್ವ ಮಗಳ ದೂರ ನಿಂತಿಯಲ್ಲ? ಅದು ಯಾರ ದಾರಿ ಕಾಯಕತ್ತಿ ಇಷ್ಟೊತ್ನ್ಯಾಗ ನಡು ರಸ್ತಾದಾಗ? ನಾ ಏನಾರ ಲಘು ಬರ್ಲಿಲ್ಲ ಅಂತೇಳಿ ಮತ್ ನನ್ನ ದಾರಿ ಏನಾರ ಕಾಯಕತ್ತೇನ? ಯಪ್ಪ. ಅಲ್ಲಿ 7ರಾಗ ಹುಟ್ಟಿದಕ್ಕೆ ನಾ ಇಷ್ಟು ಮಾತಾಡ್ತೀನಿ, ಒಂದು ಚೂರುನು ಮಾತಾಡುವಲ್ಲ. ಏನಾರ ಆಗೈತ್ ನಿನಗ? ಮಾತಾಡಪ್ಪ ಮಾತಾಡ, ಇದನ್ ಬಿಟ್ರೆ ನಿನಗೆ ಮಾತಾಡಕ್ ಮಾತಾ ಇಲ್ಲಿ ಬರಂಗಿಲ್ಲ ಅಂತೀನಿ. ನನ್ನ ಸಂಕಟ ನನಗ ಏನವ್ವ ಮಗಳ ನಿನ್ನ ಸಂಕಟ? ನೋಡವ್ವ, ನಿನಗೆ ಹಂಗಾತಂದ್ರ ನಿಮ್ಮವ್ವ ವಾದ ದಾರಿಗೆ ಹೋದೆ ಅಂದ್ರ ನನಗೆ ತಡ್ಕೊಳ್ಳೋದು ಆಗುದಿಲ್ಲವ್ವ ಮಗಳ, ತಡ್ಕೊಳ್ಳೋದು ಆಗುದಿಲ್ಲ. ಅಲ್ಲ ಯಪ್ಪ, ಅಲ್ಲ ನನ್ನ ಸಂಕಟ ನಾನು ಹೇಳಕತ್ತಿದ್ರ ನೀ ಯಾವ್ದೋ ಸುದ್ದಿ ತಕೊಂಡ್ ಬರ್ತೀಯಲ್ಲ, ಇದನ್ನ ಬಿಟ್ಟು ಬೇರೆ ಯಾವ್ದು ನಿನಗೆ ಕಾಣಂಗಿಲ್ಲೇನಪ್ಪ? ಇಲ್ಲ ಮಗಳ, ನಿನಗೆ ಏನಾರ ಆತಪ್ಪ ಅಂತಂದ್ರ ನನಗ ದುಃಖ ಬರುತ್ತವ. ದುಃಖ ಬಂದ ಏನಾರ ಮಾತಾಡ್ತೀನಿ ಮಗಳ. ಅಪ್ಪ ಅಪ್ಪ ಹೇಳವ್ವ. ಯಾಕೋ ಏನಪ್ಪ ನನಗ ನನಗ ಅಪ್ಪ ನನಗ ಹೊಟ್ಟೆ ಕಡಿಯಾಕತ್ತೈತಪ್ಪ. ಒಂದು ಸೌಂಡ ಹೊಟ್ಟೆಗ ಮುಳ್ಳು ಹಿಡ್ದಂಗ ಆಗಕತ್ತೈತಿ. ಅದಕ್ಕಾಗಿ ದವಾಖಾನೆ ಹೋಗುದಂತೇಳಿ ಅಂತ ಹೇಳಿ ನಿನ್ನ ದಾರಿನ ಕೈಕೊಂತ ನಿಂತೆ. ಹೌದವ್ವ ಮಗಳ, ನಿನಗೆಲ್ಲ ಒಟ್ಟು ಕಡಿಯಾಕತ್ತೈತಿ. ನನ್ನ ಕಡೆ ದವಾಖಾನೆಗೆ ಹೋಗಾಕ ರೊಕ್ಕನ ಇಲ್ಲ ನೋಡವ್ವ ಮಗಳ. ನಿನ್ನ ನೋಡಿ ಯಾರು ಕೊಡ್ತಾರಂತ ಅಣ್ಣ ಮಾತು ನೀ ಯಾಕಂತೀಯಪ್ಪ? ನಿನ್ನ ಕೈ ಕೊಡಂಗಿಲ್ಲ. ಹೆಂಗಿದ್ರು ಕುಂತಾರ, ಇವ್ರ ಕಡೆನ ಇಸ್ಕೊಂಡ್ ಬಂದ್ಬಿಡ್ತೀನಿ. ಹಂಗ ಮಾಡಬೇಡವ್ವ ಮಗಳ, ಮಂದಿ ಕಡೆ ಇಸ್ಕೊಳಕ್ ಹೋಗ್ಬೇಡ. ನಾ ಏನಾರ ಮಾಡ್ತೀನಿ. ಆಯ್ತಪ್ಪ, ಬೇಗ ಇಸ್ಕೊಂಡು ಬೇಗ ಬಾ, ದವಾಖಾನೆ ಹೋಗುನು. ಆಯ್ತು, ನಮ್ಮ ಸಾವುಕಾರ ಮನೆಗೆ ಹೋಗಿ ರೊಕ್ಕ ಇಸ್ಕೊಂಡ್ ಬರ್ತೀನಿ. ನಾ ಬರು ಮಠ ಇಲ್ಲೇ ನಿಂದಿರ್ಬೇಕು ನೀ. ಆಯ್ತಪ್ಪ, ಇಲ್ಲೇ ಇರ್ತೀನಿ. ಬಾ. ನಂದೇ ಮಗಳು, ನಿಂದೆ ಇದು ಬಾಜು ಮನೆ ಒಂದಲ್ಲ, ಇದು ನಿಂದೆ. ನಾವು ನೀವ್ರ ಹುಟ್ಟಿದ ಹೋಗ ಅಲ್ರಿ. ಆ ಬರ್ತಾನಂತ ನಾ ಅನ್ಕೊಂಡ್ರ ಯಾಕೆ ಬೆಳಗಾರ ಚಿನ್ನೆ ಇಷ್ಟೊತ್ತಾದ್ರು ಯಾಕೆ ಬರುವಲ್ಲ? ಬಂತ ನನ್ನ ಮೀಸಿ ಮಾವ ಬಂತ. ಬಂದ ಬಾಳ ಹೊತ್ತಾತನ. ನನ್ ಜೋಡಿ ಮಾತಾಡಬೇಡ, ಹೋಗ್ ನಿನ್ ಜೋಡಿ ನನ್ನ ಮಾತಿಲ್ ಹೋಗು. ನನ್ ಜೋಡಿ ಮಾತಾಡಕ್ ಹೋಗಂಗಿಲ್ಲ ನಾನು. ಹೋಗ್ ನೀನು, ನಿನ್ ದಾರಿ ನಂಗೆ ಸಾಕಾಯ್ತು. ಹೋಗ್ ಬೇಡ, ಹೋಗ್. ಸಿಟ್ಟು ಮಾಡ್ಕೋತೀಯ ದುಂಡಿ? ನಾ ಎಲ್ಲ ದೌಡ್ ಬಂದಿದ್ದೆ, ಆದ್ರೂ ನಮ್ಮ ದೋಸ್ತ್ ಭೇಟಿಯಾಗಿದ್ದ. ಕೈ ತೆಗೀನಿ. ಅದಕ್ಕ ಅಲ್ಲಿಗೆ ಹೋಗಿ ಬನ್ನಿ. ಮತ್ತ ನಿನಗ ಚಿಕನ್ ಮಾಡ್ಸೀನಿ. ಸುಭಾಸ ಟೇಲರ್ ಸುಭಾಸ ಭಾರಿ ಚಿಕನ್ ಮಾಡ್ಯಾನ. ಅದನ್ನ ತಿನ್ಕೊಂಡ ಮಾಯಿನ ಟೋಪಿ ಹೋಗಿ ಕೂತ್ಕೊಂಡು ಊಟ ಮಾಡು. ಹೋಗಂತೀನಿ. ನಿನ್ನ ದಾರಿ ಕಾಯ್ಕೊಂತ ನಾನ್ ನಿಂತಿದ್ದೆ. ನಮ್ಮ ಅಪ್ಪ ಬಂದು ಬಿಡ್ಬೇಕಾ? ಅದಕ್ಕಾಗಿ ನಮ್ಮ ಅಪ್ಪಂದು ಇದ್ದೊಂದು ಸುಳ್ಳೊಂದು ನಾಟಕ ಮಾಡಿ ಗೌಡ್ರ ಮನೆಗೆ ರೊಕ್ಕ ತರ ಕಳಿಸಿದೆ. ಹಂಗಾರ ನಂದು ನಿನಗತೆ ಆಗೈತಂದಂಗಾತ. ಓ ಮಾವ, ಅದು ಹೋಗ್ಲಿ ಬಿಡು. ಮತ್ ನಾನು ಇಲ್ಲೇ ಬಂದು ನಿಂದ್ರ ಅಂತ ಹೇಳಿದ್ದೆಲ್ಲ ಎದಕ್ಕ? ಯಾಕೇನು ಮಾವ, ಇತ್ತಿತ್ಲಾಗ ನನಗ ಹೊತ್ತು ಹೋಗೋಲ್ದು. ಹೌದಾ? ಅದಕ್ಕ ನನಗೂ ತೆಗಿ ಕೈ. ಅದಕ್ಕ ಅದಕ್ಕ ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ, ನಿಮ್ಮಯ್ಯಲ್ಲ ರಂಗಾಯ್ತು ಯಾಕೆ ಬೆಳಗಿ? ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ, ನಿಮ್ಮಯ್ಯಲ್ಲ ರಂಗಾಯ್ತು ಯಾಕೆ ಬೆಳಗಿ? ನಿಂತ ಊರೇ ನಡು ಬನ್ನಿ ನಿಂತಿಲ್ಲ, ಕೊಟ್ಟ ಮಂದಿಗೆ ಮುಡಿಯಲ್ಲಿ ನಿಂತಿಲ್ಲ, ಯಾಕೋ ಹಿಂಗಾಯ್ತು ಅಂತ ನೀನೇ ಹುಡುಗಿ. ಹೇ ಹೇ ಆಹಾ ಹೇ ಹೇ
ಮಲೆನಾಡ ಹುಡುಗಿ ನಿನ್ ಮನೆಯ ರಂಗಾಯ್ತು ಯಾಕೆ ಬೆಳಗಿ ಇಷ್ಟು ದಿವಸ ಯಾರ ಕೈಯಾಗೂ ಯಾವ ಊರಾಗೂ ಸೊಂಟ ಕೊಟ್ಟ ಕಲ್ಲಿಕ್ಕೆ ಈಗ ಈ ಊರಿಗೆ ಬಂದು ಸೊಂಟ ಕೊಟ್ಟಾಳ. ನಗತೈತೆ ದೈವ ಅಲ್ಲಿ ಹುಡುತೈತೆ ಜೀವ ಇಲ್ಲಿ ವಿಧಿಯಾಟ ಬಲ್ಲೂರ್ಯಾರು ಮಾನವ ಓ ವಿಧಿಯಾಟ ಬಲ್ಲೂರ್ಯಾರು ಮಾನವ ನಗತೈತೆ ದೈವ ಅಲ್ಲಿ ಹೊಲತೈತೆ ಜೀವ ಇಲ್ಲಿ ನಗುತೈತೆ ದೈವ ಅಲ್ಲಿ ಹೊಲತೈತೆ ಜೀವ ಇಲ್ಲಿ ವಿಧಿಯಾಟ ಬಲ್ಲೂರ್ಯಾರು ಮಾನವ ಓ ವಿಧಿಯಾಟ ಬಲ್ಲೂರ್ಯಾರು ಮಾನವ ಗಂಗಾ ನನ್ನ ಬಿಟ್ಟು ದೂರ ಹೋದೆಯಾ ಗಂಗಾ ದೂರ ಹೋದೆಯಾ ಕುಣಿಸವನು ಅಲ್ಲಿ ಕುಂತವನ ಮ್ಯಾಲೆ ಕುಣಿಯವರು ನಾವು ಕೊಂಡ್ರೆ ಹಾಗೆ ನಡೆದಂಗೆ ಎಲ್ಲ ನಡೆದೋದ್ರೆ ಮೂಡೆ ಕತಿಯಾರು ಇಲ್ಲಿ ಮಗ ಪ್ರದೀಪ ನೋರೆ ತಂದೆ ವಿಧಿಯೇ ಗಂಗಾ ಮೋಸ ವಂಚನೆ ಅನ್ಯಾಯಗಳಿಂದ ಕೂಡಿದ ಈ ಸಮಾಜದಲ್ಲಿ ನಮ್ಮಂತ ನಿಷ್ಠಾವಂತರು ಬದುಕುವ ಕಾಲ ಮುಗಿದು ಹೋಗಿದೆ. ತಾಯಿ ಕಾಂಚನೇಶ್ವರಿ ಏತಕ್ಕಾಗಿ ಈ ನಿಷ್ಠಾವಂತರನ್ನು ಯೋಚಿಸುತ್ತಿರುವೆ ತಾಯಿ ಯೋಚಿಸುತ್ತಿರುವೆ. ಇಲ್ಲ, ನೀನು ದೇವತೆಯೇ ಅಲ್ಲ. ನೀನು ದೇವತೆ ಆಗಿದ್ದರೆ ಈ ರೀತಿ ನಮಗೆ ಯೋಚಿಸುತ್ತಿರುವೆಯಾ? ನನ್ನ ಧರ್ಮ ಪತ್ನಿ ಗಂಗಾ ಆ ಕಾಮಂದರ ಕಾಮ ಪಾಸಿಗೆ ಏಕೆ ಬಲಿಯಾಗುತ್ತಿದ್ದಳು? ಮತ್ತು ನನಗೇಕೆ ಈ ಪರಿಸ್ಥಿತಿ ಬಂದದು ಗೊತ್ತಿತ್ತು? ಮಗು ಪ್ರದೀಪ, ನಿನ್ನ ಪ್ರೀತಿ ವಾತ್ಸಲ್ಯವನ್ನು ನನ್ನಿಂದ ಮರೆಯಲು ಸಾಧ್ಯವಿಲ್ಲ ಕದ, ಸಾಧ್ಯವಿಲ್ಲ. ನಿನಗೆ ಜನ್ಮ ಕೊಟ್ಟ ತಂದೆಯಾಗಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆ ಕಾಮಂದನಿಂದ ಕಾಪಾಡಲಾಗದ ಈ ನಿನ್ನ ತಂದೆಯ ಜನ್ಮಕ್ಕೆ ಧಿಕ್ಕಾರವಿರಲಿ ಕದ್ದ, ಧಿಕ್ಕಾರವಿರಲಿ. ಯಾರಪ್ಪ ನೀನು? ದಾರಿಯಲ್ಲಿ ನಿಂತು ಯಾವುದೋ ಒಂದು ತಾಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದುಃಖ ಪಡುತ್ತಾ ನಿಂತಿರುವೆಯಲ್ಲ, ಯಾರಪ್ಪ ನೀನು? ಯಾರು? ಸಿದ್ದಪ್ಪ, ನನ್ನ ತಂದೆ ಸಿದ್ದಪ್ಪ. ಕುಮಾರ,
ಇದು ಕುಮಾರ? ಕೈಯಲ್ಲಿ ತಾಳಿಯನ್ನು ಹಿಡಿದುಕೊಂಡು ಕಣ್ಣಲ್ಲಿ ನೀರು ಹಾಕುತ್ತಾ ನಿಂತಿರುವೆಯಲ್ಲ, ಏನಾಯ್ತಪ್ಪ ನಿನ್ನ ಕತೆ? ಸಿದ್ದಪ್ಪ, ಆ ವಿಧಿ ಬರೆದ ದುರಂತ ನಾಟಕದಲ್ಲಿ ನನ್ನ ಹೆಂಡತಿ ಗಂಗಾ ಹಾಗೂ ನನ್ನದೇ ಪ್ರಮುಖ ಪಾತ್ರ. ಸಿದ್ದಪ್ಪ, ನನ್ನದೇ ಪ್ರಮುಖ ಪಾತ್ರ. ಸಿದ್ದಪ್ಪ, ನನ್ನ ಹೆಂಡತಿ ಗಂಗಾ ಗಂಗಾಳಿಗೆ ಏನಾಯ್ತು ಕುಮಾರ? ಸಿದ್ದಪ್ಪ, ಓರ್ವ ಶ್ರೀಮಂತ ಕಾಮುಕನ ಕಾಮದ ಹಸಿವಿಗೆ ಆಹಾರವಾಗಿ ನನ್ನ ಹೆಂಡತಿ ಗಂಗಾ ಆತ್ಮಹತ್ಯೆ ಮಾಡಿಕೊಂಡಳು. ಸಿದ್ದಪ್ಪ, ಆತ್ಮಹತ್ಯೆ ಮಾಡಿಕೊಂಡಳು. ನನ್ನ ಬಾಳು ಕಾರಣವಾಯಿತು. ಸಿದ್ದಪ್ಪ, ಕಾರಣವಾಯಿತು. ಕುಮಾರ, ತಾಯಿಗಿಂತಲೂ ಹೆಚ್ಚು ಪ್ರೀತಿ ವಾತ್ಸಲ್ಯ ತೋರಿಸಿದ ಗಂಗಾ ಓರ್ವ ಕಾಮುಕನ ಹಸಿವಿಗೆ ಬಲಿಯಾದಳೆ. ಮತ್ತೆ ನೀನು ಹೀಗಾಗಲು ಕಾರಣ? ಸಿದ್ದಪ್ಪ, ಆ ಕಾಮುಕನೇ ಕಾರಣ. ಸಿದ್ದಪ್ಪ, ಕಾಮುಕನೇ ಕಾರಣ. ಅಂದರೆ ನನ್ನ ಹೆಂಡತಿ ಗಂಗಾಳ ಶೀಲ ಕೆಡಿಸಲು ಪ್ರಯತ್ನಿಸಿ ಅವಳ ಆತ್ಮಹತ್ಯೆಗೆ ಕಾರಣನಾದ ಆ ಕಾಮುಕನನ್ನು ಕೊಲ್ಲಲು ನಾನು ಹೋದೆ. ಆದರೆ ಅವರೇ ನನ್ನನ್ನು ಕಟ್ಟಿ ಹಾಕಿ ಮನ ಬಂದಂತೆ ನನ್ನನ್ನು ಹೊಡೆದು ನನ್ನದೊಂದು ಕಾಲು ಕಡೆಯಲು ಪ್ರಯತ್ನಿಸಿದರು. ಸಿದ್ದಪ್ಪ, ಅವರ ಕೊಟ್ಟ ಹಿಂಸೆ ತಾಳಲಾರದೆ ನಾನು ಅಲ್ಲೇ ಮೂರ್ಛಿ ಹೋಗಿ ಬಿದ್ದು ಬಿಟ್ಟೆ. ಸಿದ್ದಪ್ಪ, ಬಿದ್ದು ಬಿಟ್ಟೆ. ಅವರು ನಾ ಸತ್ತನೆಂದು ತಿಳಿದು ನನ್ನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು. ಸಿದ್ದಪ್ಪ, ಹೊರಟು ಹೋದರು. ಅವರ ಮನೆಯಲ್ಲಿದ್ದ ಓರ್ವ ಡ್ರೈವರ್ನನ್ನು ನನ್ನ ಕಟ್ಟಿದ ಕೈಗಳನ್ನು ಬಿಚ್ಚಿ ಅಲ್ಲಿಂದ ಅಳುತ್ತಾ ಹೋದ. ಸಿದ್ದಪ್ಪ, ಅಳುತ್ತಾ ಹೋದ. ಇದೇ ನೋಡು ಸಿದ್ದಪ್ಪ, ನನ್ನ ಹಾಗೂ ಗಂಗಾಳ ಬಾಳಿನಲ್ಲಿ ನಡೆದ ದುರ್ಘಟನೆ. ಕುಮಾರ, ಎಂತ ಅನಾಹುತ ನಡೆದು ಹೋಯಿತು ನಿನ್ನ ಬಾಳಿನಲ್ಲಿ? ನಿನ್ನ ಬದುಕಿನಲ್ಲಿ ಕಗ್ಗತ್ತಲೆಯನ್ನು ತಂದೊಡ್ಡಿದ ಆ ಕಾಮಾಂಧ ಯಾರು? ಸಿದ್ದಪ್ಪ, ಈಗ ನಾನು ನಿನಗೆ ಆ ಕಾಮಾಂಧನಾರೆಂದು ಹೇಳಲಾರೆ. ನನಗೆ ಆದ ಅನ್ಯಾಯಗಳನ್ನು ಎಂದು ನಾ ಸೇಡು ತೀರಿಸಿಕೊಳ್ಳುವೆನು, ನಿನಗೆ ಹೇಳುವೆನು. ಸಿದ್ದಪ್ಪ, ನೀನು ಏನು ಮಾಡುತ್ತಿರುವೆ? ಕುಮಾರ್, ನೀನು ಎಂದು ಮನೆ ಬಿಟ್ಟು ಹೋದೆಯೋ ಅಂದಿನಿಂದ ನಾನು ಕೆಲಸವಿಲ್ಲದೆ ಅಲಿಯುತ್ತಿದ್ದೇನೆ. ನಿಮ್ಮನ್ನೆಲ್ಲ ಕಳೆದುಕೊಂಡು ನಿರಾಶನಾಗಿದ್ದೇನೆ ಕುಮಾರ, ನಿರಾಶನಾಗಿದ್ದೇನೆ. ಮಾಡುವುದೇನು ಸಿದ್ದಪ್ಪ? ಒಣಗಿದ ಮರಕ್ಕೆ ಎಲ್ಲಿಯಾದರೊಂದು ಆಸರೆ ಇರುತ್ತದೆ. ಆದರೆ ನಮ್ಮಂತ ಅಂಗಲ ವಿಕಲರಿಗೆ ಯಾರು ಆಸರೆ ಕೊಡ್ತಾರೆ ಸಿದ್ದಪ್ಪ? ನಿನಗೆ ಆಶ್ರಿತರು ಯಾರು ಇಲ್ಲವೆಂದು ತಿಳಿಯಬೇಡ. ಈ ಹಿಂದೆ ನಾವು ಹೇಗೆ ಕೂಡಿದ್ದೆವೋ ಹಾಗೆ ಇಂದಿನಿಂದ ನೀನು ನನ್ನ ಜೊತೆ ಇರಬೇಕು, ಆಯಿತೆ? ಬೇಡ ಸಿದ್ದಪ್ಪ, ನನ್ನ ಪ್ರಾರಬ್ಧ ಕರ್ಮಕ್ಕೆ ನಾನೇ ಹೊಣೆ. ನಾನು ನಿಮಗೆ ಭಾರವಾಗಲಾರೆ ಸಿದ್ದಪ್ಪ, ಭಾರವಾಗಲಾರೆ. ಏನು ಹೇಳುತ್ತಿರುವ ಕುಮಾರ? ನೀನು ನನ್ನ ಪಾಲಿನ ದೇವರು. ನೋಡು ಕುಮಾರ, ಇಂದೇ ಕೊನೆ. ಇಂತಹ ಮಾತನ್ನು ಮತ್ತೆಂದಿಗೂ ಆಡಬಾರದು ಕುಮಾರ, ಆಡಬಾರದು. ನಡೆಯಪ್ಪ, ಮನೆಗೆ ಹೋಗೋಣ. ಆಯ್ತು ಸಿದ್ದಪ್ಪ, ಆಯ್ತು. ಕುಣಿಸಾನು ಅಲ್ಲಿ ಕುಂತೋನೆ ನಾಳೆ, ಕುಣಿಯರು ನಾವು ನಿಂತ್ಕೊಂಡ್ರೆ ಹಾಗೆ ನಿಂತ್ಕೊಂಡ್ರೆ ಬಾಳು ಹೊಸನಾದ ಹೋಳು ಇದೇ ವಿಧಿಯಾಟ ವಿಧಿಯಾಟ
ಎಲ್ಲೆಲ್ಲೂ ನೀನೇ ಕಾಣುವೆ. ಇನ್ನು ಮೇಲೆ ಈ ಮನೆಗೆ ನಾನೇ ಯಜಮಾನ. ಈ ಸೌಕಾರ್ ಧರ್ಮೇಂದ್ರನಿಗೆ ನಾನೇ ಒಡೆಯ. ಬೆಂಕಿಯಂತೆ ಉರಿಯುತ್ತಿರುವ ಜ್ಯೋತಿಗೆ ನಾನೇ ಯಜಮಾನ. ಎಲ್ಲೋ ಧರ್ಮೇಂದ್ರ, ನಿನ್ನ ಮಗಳು ಜ್ಯೋತಿಯನ್ನು ಆ ಡಾಕ್ಟರ್ ವೀರೇಂದ್ರನಿಗೆ ಕೊಟ್ಟು ನಿನ್ನ ಹೆಸರನ್ನು ಇನ್ನಷ್ಟು ಬೆಳೆಸಿಕೊಳ್ಳಬೇಕೆಂದಿರುವೆಯಲ್ಲ. ಇನ್ನು ಮೇಲೆ ಈ ಕರ್ಮೇಂದ್ರ ಹಾಕಿದ ಗಾಳದ ಬಲಿಯಲ್ಲಿ ಬಿದ್ದು ಮೀನಿನಂತೆ ವಿಲವಿಲ ಒದ್ದಾಡಿ ಸಾಯುವಂತೆ ಮಾಡದೆ ಬಿಡುವನಲ್ಲ ಈ ಕರ್ಮೇಂದ್ರ. ಇನ್ನೂ ನಮ್ಮ ಮಾವನವರು ಬರಲಿಲ್ವಲ್ಲ. ಜ್ಯೋತಿ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಅವಳ ಜೊತೆಗೆ ಚಕ್ಕಂದವಾಡಿದರಾಯಿತು. ಅಪ್ಪಾಜಿ, ಅಪ್ಪಾಜಿ. ಯಾಕೆ ಜ್ಯೋತಿ? ನಾನಿಲ್ಲವೇ? ನಿಮ್ಮ ಅಪ್ಪಾಜಿ ಏಕೆ? ನಾನು ನಿಮ್ಮ ಜೊತೆ ಮಾತಾಡಲ್ಲ. ಯಾಕೆ ಜ್ಯೋತಿ? ನನ್ನ ಜೊತೆಗೆ ಏಕೆ ಮಾತನಾಡುವುದಿಲ್ಲ? ಮಾವ, ನಮ್ಮ ಕಾಲೇಜಿನಲ್ಲಿ ಫಂಕ್ಷನ್ ಎಷ್ಟು ಚೆನ್ನಾಗಿ ನಡೀತು. ಅದನ್ನ ನೋಡಲು ಎಲ್ಲರೂ ಕುಳಿತಿರುವಾಗ ನೀನು ನನಗೆ ಹೇಳಲಾರ್ದೆ ಹಾಗೆ ಬಂದಿರುವೆಯಲ್ಲ, ಅದಕ್ಕೆ. ಇಲ್ಲ ಜ್ಯೋತಿ, ಏಕೋ ನನ್ನ ತಲೆ ನೋಯ್ತಾ ಇತ್ತು, ಅದಕ್ಕೆ ನಾನು ಬಂದೆ. ಆದರೆ ಅಂತ ನನ್ನ ಮುಂದೆ ರಾಗಣ ಎಳಿಬೇಡ. ಇಲ್ಲ ಜ್ಯೋತಿ, ನಾನು ಅಲ್ಲಿಂದ ಬಂದಿದ್ದು ತಪ್ಪಾಯಿತು. ಆ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರೂ ನಾನು ತೆಗೆದುಕೊಳ್ಳುತ್ತೇನೆ. ಏನು? ಈ ತಪ್ಪಿಗೆ ನಾನು ನಿಮಗೆ ಶಿಕ್ಷೆ ಕೊಡೋದಾ? ಇಲ್ಲ ಮಾವ, ನನ್ನನ್ನು ಯಾಕೆ ಬಿಟ್ಟು ಬಂದೆ ಅಂತ ಕೇಳ್ದೆ ಅಷ್ಟೇ. ಇಲ್ಲ ಜ್ಯೋತಿ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ ಬಂದೆ. ನೀನು ನಿನ್ನ ಗೆಳತಿಯರ ಹತ್ತಿರ ಮಾತಾಡಿಕೊಂಡು ನಿಂತಿದ್ದೆ. ಅಲ್ಲಿ ತುಂಬ ಗದ್ದಲ ಇತ್ತು, ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ಬರಬೇಕಾಯಿತು. ಹೋಗ್ಲಿ ಬಿಡು ಮಾವ. ಹಾ ಮಾವ, ಶಂಕರ್ ಫಂಕ್ಷನ್ನಲ್ಲಿ ಎಷ್ಟೊಂದು ಚೆನ್ನಾಗಿ ಹಾಡ್ದ ಮಾವ. ಜ್ಯೋತಿ, ಶಂಕರ್ ನೀನು ಫಂಕ್ಷನಿನಲ್ಲಿ ಚೆನ್ನಾಗಿ ಹಾಡಿದ ನಿಜ. ಅವನು ಹಾಡಿದ ಹಾಡಿಗೆ ಏಕೋ ನನ್ನ ತಲೆ ಸಿಡಿದಂತಾಗಿದೆ. ನೋಡು ಮಾವ, ಈಗಲೂ ಕಾಲ್ ಜಾರಿಲ್ಲ. ಪರೀಕ್ಷೆ ಕೂಡ ಇನ್ನೂ 3 ತಿಂಗಳಿದೆ. ನೀನು ಚೆನ್ನಾಗಿ ಅಭ್ಯಾಸ ಮಾಡಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದ್ರೆ ನಿನ್ನ ಕಾಲ್ ಮೇಲೆ ನೀನೇ ನಿಂತ್ಕೊಳ್ಬಹುದು. ಜ್ಯೋತಿ, ಒಳ್ಳೆ ತೀರ್ಮಾನ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳುತ್ತೇನೆ. ನಾನು ಅಭ್ಯಾಸ ಮಾಡಿದ್ದಕ್ಕೆ ಸುಖ ಉಣ್ಣಲಾರದೆ ಬಿಡುವನಲ್ಲ ಈ ನಿನ್ನ ಮಾವ. ಓ ಮಾವ, ತಟ್ಟೆಯಲ್ಲಿ ಶಾವಿಗೆ ಇದೆ ಎಂದು ಉಂಡಲು ಹೋದ್ರೆ ಅದು ಸಿಹಿ ಹತ್ತಲಾರದು. ಅದು ನೋಡ್ಲಿಕ್ಕೆ ಮಾತ್ರ ಚಂದವಾಗಿ ಕಾಣುತ್ತೆ, ಯಾಕಂದ್ರೆ ಅದರೊಳಗೆ ಸಕ್ಕರೆಯನ್ನ ಹಾಕಿರೋದಿಲ್ಲ ಮಾವ. ನೋಡು ಜ್ಯೋತಿ, ಊಟಕ್ಕೆ ಕುಳಿತುಕೊಳ್ಳುವ ಮೊದಲೇ ಒಂದು ತಂಬಿಗೆ ನೀರನ್ನು ತುಂಬಿಟ್ಟುಕೊಳ್ಳಬೇಕು. ಅದು ಯಾವಾಗ ನೆತ್ತಿಗೇರುತ್ತದೆ ಎಂದು ಯಾರಿಗೂ ತಿಳಿಯದು. ಹಾಗಾದ್ರೆ ನೀನು? ನೋಡು ಜ್ಯೋತಿ, ಈ ಕಾಲೇಜಿನಲ್ಲಿ ನಾನು ಅಭ್ಯಾಸ ಮಾಡಿದ್ದಕ್ಕೆ ಸುಖ ಉಣ್ಣಲಾರದೆ ಬಿಡುವುದಿಲ್ಲ. ಒಂದು ವೇಳೆ ನನ್ನ ಕೈಯಿಂದ ಸುಖ ಉಣ್ಣಲು ಸಾಧ್ಯವಾಗದಿದ್ದರೆ ತುಂಬಿದ ಚರಿಗೆಯನ್ನು ಉಳಿಸಲಾರದೆ ಬಿಡುವನಲ್ಲ ಈ ಕರ್ಮೇಂದ್ರ. ಹೋಗ್ಲಿ ಬಿಡು ಬಾಬಾ. ಅಪ್ಪಾಜಿಯವರು ಇನ್ನೂ ಬರಲಿಲ್ವಲ್ಲ? ಹಾ ಜ್ಯೋತಿ, ಇನ್ನೂ ಬರಲಿಲ್ಲ ನೋಡಿ. ಹಾಗಾದ್ರೆ ಅವ್ರು ಬಂದ ಮೇಲೆನೆ ಎಲ್ಲರೂ ಒಟ್ಟಿಗೆ ಕೂಡಿ ಊಟ ಮಾಡೋಣ. ಆಯ್ತು ಜ್ಯೋತಿ, ಅವರು ಬಂದ ಮೇಲೇನೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರಾಯ್ತು. ಅವರು ಬರುವ ತನಕ ನಿನ್ನ ಸುಮಧುರ ಕಂಠದಿಂದ ನಿನ್ನ ಮಾವನ ಮನ ತನಿಸಬಾರದೆ? ಹಾಗೆ ಆಗ್ಲಿ ಮಾವ.
ಸಾರಾಯಿಸಿ ಶಿಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಆಹಾ ಏನ್ ಸರ್ ನಿಂತ್ಕೊಂಡೇ ಲವ್ ಮಾಡ್ತಾ ಇದ್ದೀರಲ್ಲ ಛೇ ನಿಮಗೇನಾರ ಮರ್ಯಾದೆ ಇದ್ರೆ ಒಳಗಡೆ ಹೋಗಿ ತಪ್ಪಕೋಬಹುದಾಗಿತ್ತಲ್ಲ ಏನ್ ಜನ ರೀ ಹೊರಗಡೆಯಿಂದ ಯಾರ ಬಂದ್ರ ಛೇ 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 ಈಗಿನ ಕಾಲದ ಹುಡುಗರು ಹಿಂಗ ನೋಡ್ರಿ 6 ಅಡಿ 3 ಅಡಿ ಜಾಗ ಸಿಕ್ಕರೆ ಸಾಕ ಪರೀಕ್ಷೆಯಲ್ಲಿ ದೊಡ್ಡ ಕುಂಬಳಕಾಯಿ ರೀ ತಿಪ್ಪ ನಾವ್ಯಾರೆಂದು ತಿಳಿದು ಮಾತನಾಡು. ದಣಿಯಾರ ನೀವು ಅನ್ನೋದು ಗೊತ್ತಾಗಲಿಲ್ರಿ ಅಪ್ಪ ಸಾರಿ ನಮಸ್ಕಾರ ರೀ ಅಪ್ಪ ಸರಿ ಹಿಂದಕ್ಕೆ. ಎಂಥ ಸಮಯದಲ್ಲಿ ಬರಬೇಕೆಂದು ನಿನಗೆ ತಿಳಿಯುವುದಿಲ್ಲ, ಆಮೇಲೆ ಕಾಲಿಗೆ ಬೀಳುವಂತೆ. ಇಲ್ರಿ ಈಗ ಬಂದ ವಿಷಯವೇನೆಂದು ಹೇಳು. ಏನೂ ಇಲ್ರಿ ಅಪ್ಪಾರ, ಒಂದ್ 500 ರೂಪಾಯಿ ಬೇಕಾಗಿತ್ತು. ಲೇ ತಿಪ್ಪ, ನಿನಗೆ ಬೇಕಾದಾಗಲೆಲ್ಲ ದುಡ್ಡು ಕೊಡೋದಕ್ಕೆ ಇದೇನು ನಿಮ್ಮ ಅಪ್ಪನ ಮನೆ ಆಸ್ತಿ ಎಂದು ತಿಳಿದಿರ ಮಗನೇ? ಯಾಕ್ರಿ ದನಿಯಾರ ಮೊದಲು ಕೊಡ್ತಿದ್ರಿ, ಇವತ್ತು ಯಾಕೆ ಹಿಂಗ ಮಾತಾಡಕತ್ತೀರಿ? ಲೇ ತಿಪ್ಪ, ನಿಮ್ಮಂತ ಮನೆ ಕೆಲಸದ ಆಳುಗಳಿಗೆ ಸಲುಗೆಯನ್ನು ಕೊಟ್ಟರೆ ನೀವು ನಮ್ಮ ತಲೆ ಮೇಲೆ ಕುಳಿತು ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡುತ್ತೀರಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿ ಮಾತನಾಡುತ್ತಿದ್ದೇನೆ. ಮಿಸ್ಟರ್ ದನಿ, ಈ ಮಾತನ್ನು ಬೇರೆ ಯಾರಾದರೂ ಮಾತಾಡಿದ್ರೆ ಅವರ ಕತ್ತನ್ನು ಕತ್ತರಿಸಿ ಬಿಡುತ್ತಿದ್ದೆ. ಆದರೆ ಏನೇ ಆಗಲಿ ದನಿಯಾರು ಉಪ್ಪು ತಿಂದು ಬೆಳೆದೀನಂತೇಳಿ ನಿಮಗ ನಾ ಏನು ಅನ್ನಕ್ ಹೋಗುದಿಲ್ಲ. ಲೇ ತಿಪ್ಪ, ಕುಡಿದ ಅಮೀನಿನಲ್ಲಿ ಏನೇನು ಮಾತನಾಡಬೇಡ ಮಗನೇ. ತೆಗೆದುಕೋ ಈ 500 ರೂಪಾಯಿಯನ್ನು. ಜ್ಯೋತಿ, ನನಗೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಬಾಯ್ ಬಾಯ್. ತಿಪ್ಪ, ತೆಗೆದುಕೋ ಈ ಒಡವೆಯನ್ನ. ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಹಣವಿಲ್ಲ. ಪಾಪ, ನೀನು ಕೇಳೋದನ್ನ ನೋಡಿದ್ರೆ ನನ್ನ ಮನಸ್ಸು ಕೂಡ ಕರಗ್ತಾ ಇದೆ. ತೆಗೆದುಕೋ ತಿಪ್ಪ ಈ ಒಡವೆಯನ್ನ. ಬೇಡಮ್ಮ ಜ್ಯೋತಿ, ನೀವು ಕೊಟ್ಟಿದ್ದಕ್ಕಿಂತ ಹೆಚ್ಚಾಯ್ತು. ನೀವು ಕೊಡ್ತೀನಿ ಅಂದ್ರಲ್ಲ ಸಾಕು. ನೋಡು ಜ್ಯೋತಿ ಅಮ್ಮ, ನಾವೊಂದು ಮಾತು ಹೇಳ್ತೀನಿ ನಿಮಗ. ನಾ ಎಷ್ಟೇ ಆಗಲಿ ನಿಮ್ಮ ಮನೆ ಉಪ್ಪು ತಿಂದು ಬೆಳೆದ ಮನುಷ್ಯ. ನಾವೊಂದು ಮಾತು ಹೇಳ್ತೀನಿ ಕೇಳ ಜ್ಯೋತಿ ಅವ್ರೆ. ತಿಪ್ಪ, ಏನ್ ವಿಷಯ? ನಿನ್ನ ಮಾತಿನ ಅರ್ಥವನ್ನ ಕೇಳಿದ್ರೆ ಯಾವುದೋ ಒಂದು ಹೆಣ್ಣಿನ ಗೋಳಿನ ಕಥೆ ಅಂತಾಗುತ್ತೆ. ನಾ ಹೇಳುವುದು ಬೇರೆ ಏನೂ ಇಲ್ಲಮ್ಮ, ನಿಮ್ಮ ಬಾಳಿನ ಕತೆ. ತಿಪ್ಪ, ನನ್ನ ಬಾಳಿನ ಕಥೆಯೇ? ತಿಪ್ಪ, ನನ್ನ ಬಾಳು ಯಾವುದೋ ಒಂದು ಕಂಟಿಗೆ ಸಿಕ್ಕಾಕಿಕೊಂಡು ಭೂಮಿಗೆ ಬೀಳದೆ ಆಕಾಶಕ್ಕೆ ಹಾರದೆ ನಟ್ಟ ನಡುವೆ ಸಿಕ್ಕಾಕಿಕೊಂಡಿದೆ. ಈ ಗಾಳಿಯನ್ನ ಬಿಟ್ಟು ಆ ದೇವರು ನನ್ನ ಬಾಳಿಗೆನೆ ಬೆಂಕಿ ಹಚ್ಚಿಬಿಟ್ಟ ತಿಪ್ಪ, ಬೆಂಕಿ ಹಚ್ಚಿಬಿಟ್ಟ. ನೋಡಮ್ಮ ಜ್ಯೋತಿ, ನಿನಗ ಬೆಂಕಿ ಹಚ್ಚಿದವರು ಆ ದೇವ್ರಲ್ಲಮ್ಮ, ಇವ ನಿಮ್ಮ ಸ್ವಾದರ ಮಾವ. ಇವ ನಿಮ್ಮ ಮನೆಯಾಗ ಊಟ ಮಾಡಿ ನಿಮ್ಮ ಮನೆ ಆಳವ, ಮತ್ತೊಬ್ಬರಿಗೆ ಆಳಂತನ ಶತಮೂರ್ಖ. ತಿಪ್ಪ, ಏನ್ ಹೇಳ್ತಿರ್ವಿ? ಹೌದಮ್ಮ. ನೋಡ್ರಿ ಜ್ಯೋತಿ ಅಮ್ಮರ, ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ. ನೀನು ಮತ್ತು ಶಂಕರ ಕೂಡಿ ನಿಂತಿದ್ದನ್ನು ನೋಡಿ ಆ ಡಾಕ್ಟರ್ ವೀರೇಂದ್ರ ಮತ್ತು ಕರಿಮೇಂದ್ರ ಅವರು ಕೂಡಿ ನಿಮಗ ನಿಂತಾರಂತೆ ಕೇಟ. ಶಂಕರನ ತಲೆ ಕೆಡಿಸಿ ಶಂಕರನಿಂದ ನಿಮ್ಮನ್ನು ದೂರು ಮಾಡಿದರಮ್ಮ, ದೂರು ಮಾಡಿದರು. ನೋಡಮ್ಮ, ನಾವೊಂದು ನಿಮಗೆ ಮಾತು ಹೇಳ್ತೀನಿ. ನಿಮ್ಮ ಮಾವ
ಸೋದರ ಮಾವನ ಮಾತನ್ನು ನೀ ಕೇಳಬೇಡಮ್ಮ, ಕೇಳಬೇಡ. ಎಷ್ಟೇ ಆಗಲಿ ನಿಮ್ಮ ಮನಿ ಉಪ್ಪು ತಿಂದ ಬೆಳೆದ ಈ ಆಳ ಮನುಷ್ಯ ಅಮ್ಮ. ನಾನು ಬರುತ್ತೇನೆ. ಅಯ್ಯೋ ದೇವಿ, ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಶಿವನೇ, ಇದೆಂತಹ ಕಷ್ಟ ತಂದೊಡ್ಡಿರುವೆ. ಈ ನಿನ್ನ ಮಗಳ ಬಾಳಿನಲ್ಲಿ ಈ ಜೀವನ ತರಂಗವನ್ನ ಬಲ್ಲವರು ಯಾರು? ಈ ಧರೆಯಲ್ಲಿ ದೈವ ಒಂದು ಬಗೆದ್ರೆ ತಾನೊಂದು ಬಗೆಯುತ್ತಂತೆ. ಹೀಗಿರುವಾಗ ಒಂದು ಕಡೆಗೆ ನೋಡಿದ್ರೆ ನಂಬಿಸಿ ವಿಷ ಕೊಡಿಸಿ ಕೊಲ್ಲುವವನು, ಮತ್ತೊಂದು ಕಡೆಗೆ ನೋಡಿದ್ರೆ ಇನ್ನೊಬ್ಬರ ಮಾತಿಗೆ ಮರುಳಾಗಿ ದೂರ ಮಾಡಿ ಹೋದವನ ಗೋಳು. ಏನೇ ಆಗ್ಲಿ, ಇನ್ನು ಮುಂದೆ ಯಾರನ್ನು ನಂಬದೆ ನನ್ನ ಕಾಲೇಜು ಸ್ನೇಹಿತ ಶಂಕರ್ನನ್ನೇ ನಂಬಬೇಕು. ಅವನನ್ನೇ ಪ್ರೀತಿಸಿ ಅವನನ್ನೇ ಮದುವೆ ಆದ್ರಾಯ್ತು. ಶಂಕರ್, ನೀನ್ ಎಲ್ಲೇ ಇದ್ರು ಸರಿ, ನಾನು ನಿನ್ನೊಂದಿಗೆ ಬರುವೆ ಶಂಕರ್, ನಿನ್ನೊಂದಿಗೆ ಬರುವೆ. ಆಮೇಲೆ ಈ ಜ್ಯೋತಿ ಏನು ಅನ್ನೋದನ್ನ ಅವರಿಗೆಲ್ಲ ತೋರಿಸ್ತೀನಿ. ಆಯ್ತು. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ. ಈ ಜ್ಯೋತಿ, ಜ್ಯೋತಿ, ಯಾರೂ ಕಾಣದ ಇದಲ್ಲ. ಎಲ್ಲರೂ ಎಲ್ಲಿಗೆ ಹೋಗಿರಬಹುದು? ನಮಸ್ಕಾರ ಸಾವುಕಾರ ಧರ್ಮೇಂದ್ರ ಅವ್ರಿಗೆ. ನಮಸ್ಕಾರ ಚಂದ್ರಕಾಂತ್. ಏನೋ ಬರಲು ಹೇಳಿದ್ರಂತೆ. ಹಾ, ಆ ಶಾಲೆಯ ಮೈದಾನವನ್ನು ನನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದ್ರಿವೆ. ತಾವು ನೀವು ಇದನ್ನು ಇನ್ಸ್ಪೆಕ್ಟರ್ ಕುಮಾರನ್ನು ಕೇಳಿದ್ರೆ ನಿಮ್ಮ ಕೆಲಸ ಸರಳವಾಗಿತ್ತು. ಹಾ ಚಂದ್ರಕಾಂತ್, ಇಂದಿನ ಪೇಪರು ನೀವು ನೋಡಿಲ್ಲವೇ? ನೋಡಿಲ್ಲ, ಏನಿದೆ ಅಂತದ್ದು? ಆ ಕುಮಾರ್ ಇನ್ಸ್ಪೆಕ್ಟರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರಂತೆ. ಛೇ ಛೇ ಛೇ, ಒಳ್ಳೆ ಅಧಿಕಾರಿಗಳಿಗೆ ಕಾಲ ಇಲ್ಲ. ಎಂತೆಂಥವ್ರನ್ನ ತೊಗೊಂತಾರ, ಇಂಥವ್ರನ್ನ ಯಾಕೆ ಬಿಟ್ಟು ಹೋಗ್ತಾರೋ ಗೊತ್ತಾಗೋದು ನಮಗೂ. ಛೇ ಛೇ, ಅದು ಮೊನ್ನೆ ಕರ್ಮಣಿಂದನ್ನ ಬಿಡಿಸ್ಕೊಂಬಂದಿದ್ದಿ ಜಾಮೀನ್ ಮೇಲೆ. ಅದರದ್ದು ನಮ್ಮ ಸೆಟಲ್ಮೆಂಟ್ ಮಾಡಲೇ ಇಲ್ಲ ನೀವು. ಹಾ ಚಂದ್ರಕಾಂತ್, ಆ ಅಮೌಂಟನ್ನು ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೇನೆ, ಹಿಂದೆ ಮಾಡುತ್ತೇನೆ. ಹಾಂ ನಡ್ ಸರ್, ಹಂಗಂದ್ರೆ ಅಲ್ಲೇ ಹೋಗೋಣ. ಹಾ, ಉಳಿದಿದ್ದನ್ನು ಅಲ್ಲೇ ಮಾತನಾಡೋಣ. ನಡ್ ಸರ್. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ನೀ ನಡೆವ ಹಾಗೆ ಬೇರೆ, ಆಗ ಕಾಲ ಬೇರೆ. ಕಾನನಾರಿ ಆಟ ತೋರನಾರಿ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ.
ನಾವು ಕಾಲೇಜಿನಲ್ಲಿ ಒಬ್ಬರನ್ನೊಬ್ಬರು ಯಾವತ್ತೂ ಬಿಟ್ಟಿರ್ತಿರ್ಲಿಲ್ಲ. ಆದರೆ ನನ್ನ ಎಂಗೇಜ್ಮೆಂಟ್ ಇದೆ ಎಂದು ಹೇಳಿದಾಗ್ನಿಂದ ನೀವು ನನ್ನಿಂದ ದೂರವಾದ್ರಲ್ಲ, ಯಾಕೆ? ಕಾಲೇಜ್ ಲೈಫೇ ಬೇರೆ, ಈಗಿನ ಲೈಫೇ ಬೇರೆ. ಕಾಲೇಜಿನಲ್ಲಿ ನಾವು ಒಬ್ಬರು ಒಂದೇ ಕ್ಲಾಸಿನಲ್ಲಿ ಸ್ನೇಹಿತರಾಗಿ ಓದುತ್ತಿದ್ದೆವು ನಿಜ. ಆದರೆ ಈಗ ನೀವು ಇನ್ನೊಬ್ಬರ ವಸ್ತು. ನಿಮ್ಮೊಂದಿಗೆ ಹೆಚ್ಚು ಸಲಿಗೆಯಿಂದ ವರ್ತಿಸುವುದು ಸರಿಯಾಗಲಾರದು ಜ್ಯೋತಿ, ಸರಿಯಾಗಲಾರದು. ಶಂಕರ್, ನಿನ್ನ ಮುಂದೆ ನನ್ನ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದೆ, ಆದರೆ ಮನಸ್ಫೂರ್ತಿಯಾಗಿ ನನ್ನ ಹೃದಯವನ್ನ ಅವರಿಗೆ ಅರ್ಪಿಸುತ್ತೇನೆಂದು ಹೇಳಿರಲಿಲ್ಲ. ನೋಡಿ ಶಂಕರ್, ನಾನು ನಿಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬಂದ ವಿಷಯವೇನೆಂದ್ರೆ, ಈ ನನ್ನ ಹೃದಯ ಮಂದಿರದಲ್ಲಿ ನೀವೇ ನನ್ನ ಬಾಳು ಬೆಳಗುವ ದೇವರಾಗಿ ನಿಮ್ಮ ಹೃದಯದಲ್ಲಿ ನನಗೆ ಸತ್ಯಸ್ಥಾನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಜ್ಯೋತಿ, ಮದುವೆ ಎಂದರೆ ಚಿಕ್ಕ ಮಕ್ಕಳ ಆಟವಲ್ಲ. ಅದು ಜೀವನದುದ್ದಕ್ಕೂ ಸತಿಪತಿಗಳನ್ನು ಬಂಧನದಲ್ಲಿ ಬಂಧಿಸುವಾಗಿರುವಂತಹ ಪವಿತ್ರ ಬಂಧನ. ಆ ಬಂಧನದಲ್ಲಿ ಬಂದಿಯಾಗಬೇಕಾದರೆ ಶ್ರೀಮಂತರಾದ ನಿಮ್ಮ ತಂದೆ ಧರ್ಮೇಂದ್ರರ ಒಪ್ಪಿಗೆ ಬೇಕು. ಅದಕ್ಕೆ ಅವರು ಒಪ್ಪಿಗೆ ಕೊಡಲಾರರು ಜ್ಯೋತಿ. ನಾ ಬಡವನಾದರೂ ಸಹಿತ ನನ್ನನ್ನು ಕೈ ಹಿಡಿಯಲು ಒಪ್ಪಿದಿರಿ ಅಂದರೆ ಅದಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಜ್ಯೋತಿ. ನಿಮ್ಮ ಮಾತು ನೆರವೇರಿಸಿಕೊಡಲಿಲ್ಲವೆಂದು ನೊಂದುಕೊಳ್ಳಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿಲ್ಲು ಶಂಕರ್, ನನ್ನದೊಂದು ಮಾತನ್ನ ಕೇಳಿಸ್ಕೊಂಡೇ ಹೋಗಿ. ನೋಡಿ, ಈ ನನ್ನ ಹೃದಯ ಮಂದಿರದಲ್ಲಿ ನಿಮ್ಮನ್ನ ನಾನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನೀವೇನಾದರೂ ಇದನ್ನು ಒಪ್ಪದೆ ಹೋದರೆ ಈ ಜ್ಯೋತಿಯ ಹೃದಯ ಮಂದಿರದಲ್ಲಿ ಶಂಕರನ ಚಿತ್ರವೇ ಸ್ಥಿರವಾಗಿ ಉಳಿದಿದೆ. ಅದನ್ನು ಅಳಿಸಿ ಮತ್ತೊಬ್ಬರಿಗೆ ಅವಕಾಶವನ್ನ ನಾನು ಎಂದಿಗೂ ಕೊಡಲಾರೆ. ಇದು ನನ್ನ ದೃಢವಾದ ಪ್ರತಿಜ್ಞೆ. ಹೂವಿನ ಬೆಲೆ ಬಾಡುವ ತನಕ, ಮಾತಿನ ಬೆಲೆ ಆಡುವ ತನಕ. ಜ್ಯೋತಿ, ನನ್ನ ನಿನ್ನ ಪ್ರೀತಿ ಪ್ರೇಮ ಸಾಯುವ ತನಕ. ಆದರೆ ನಾನು ಬಡವನಾದರೂ ಸಹಿತ ನನ್ನ ಬರಿದಾದ ಬಾಳಿನಲ್ಲಿ ನಿನ್ನ ಪ್ರೇಮವೆಂಬ ತೈಲವನ್ನು ಹಾಕಿ ಜ್ಯೋತಿಯನ್ನು ಬೆಳಗಿಸಬೇಕೆಂಬ ಆಸೆಯನ್ನಿಟ್ಟುಕೊಂಡಿರುವಾಗ ನಾನೇಕೆ ನನ್ನ ಕೈಯಾರೆ ಆ ಜ್ಯೋತಿಯನ್ನು ನಂದಿಸಿ ನನ್ನ ಬಾಳನ್ನು ಕತ್ತಲೆ ಮಾಡಿಕೊಳ್ಳಲಿ ಜ್ಯೋತಿ? ಆ ಬೆಳಗುತ್ತಿರುವ ಸೂರ್ಯಚಂದ್ರರ ಸಾಕ್ಷಿಯಾಗಿ ನೀನೇ ನನ್ನ ಸತಿಯೆಂದು ಸ್ವೀಕರಿಸುತ್ತೇನೆ. ಶಂಕರ್, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಜ್ಯೋತಿ, ನಮ್ಮ ನಿಮ್ಮ ಪ್ರೇಮ ಪ್ರೀತಿ ಯಾವಾಗಲೂ ಸುಖಕರವಾಗಿರಲಿ. ಇದೇ ಸಮಯದಲ್ಲಿ ಒಂದು ಮಾಡೋಣವೇ? ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಓ ಕನಸಿನ ಸಿರಿಯೋ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಅರಳಿದ ತಾರೆ ಹೂವಿನ ಹಾಗೆ ಚೆಲುವೆಯ ಮೊಗವು, ಚಂದ್ರನ ಕಂಡ ನೈದಿಲೆಯಂತೆ ನಿನ್ನ ಈ ನಗುವೋ ಕಾಮಿನಿ ಅರಗಿಣಿ.
ಅರಿಯದೆ ಹೋದೆ ಓ ಗೆಳತಿದರ ಗಾರಿ ಮುಗಿಲ ಮಲ್ಲಿಗೆಯ ಗಗನದ ತಾರೆಯೋ ಹಾ ಶಂಕರ್, ಮತ್ತೆ ನನ್ನ ನಿನ್ನ ಮಿಲ್ದ ಇದೇ ಪಾರ್ಕ್ನಲ್ಲಿ ನಾನಿಲ್ಲಿ ಬರ್ತೀನಿ. ದಿನ ಬೆಳಗಾದರೆ ಮತ್ತೊಬ್ಬರ ಮನೆಗೆ ಪತ್ರಿಕೆ ಹಂಚಿ ಜೀವನ ಸಾಗಿಸುತ್ತಿರುವ ಆ ಬಡ ಬಿಕಾರಿ ಶಂಕರ್ನೊಂದಿಗೆ ನಿನ್ನ ಪ್ರೇಮ ಚೆಲ್ಲಾಟವೇ? ಬಾಬಾ, ಇದು ನನ್ನ ಪರ್ಸನಲ್ ವಿಷಯ. ಇದರಲ್ಲಿ ನೀನು ಸುಮ್ಮನೆ ತಲೆ ಹಾಕಿ ತಲೆನ ಕೆಡಿಸ್ಕೊಳ್ತಾ ಇದೀಯಾ? ತಲೆ ಹಾಕಬೇಕಾಗಿದ್ದು ಅತಿ ಅವಶ್ಯ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಬಾಳ ಸಂಗಾತಿಯಾಗಿ ಕೈ ಹಿಡಿಯುವವನು ನಾನು. ಇದು ನಿನಗೆಲ್ಲೋ ಭ್ರಮೆ ಮಾವ. ನನ್ನ ಜೀವನದ ಸಂಗಾತಿಯನ್ನ ನಾನೇ ಆರಿಸಿಕೊಂಡಿದ್ದೇನೆ. ನೀನು ಆರಿಸಿಕೊಂಡಿರುವ ಜೀವನ ಸಂಗಾತಿ ಆ ಬಡ ಬಿಕಾರಿ ಶಂಕರ್ನೆಂದು ನನಗೆ ಗೊತ್ತು. ಇಂದೇ ಕೊನೆ, ಇನ್ನೆಂದು ಅವನ ಜೊತೆಗೆ ಸೇರಬಾರದು. ಇದು ನನ್ನ ಆಜ್ಞೆ. ನನಗೆ ಆಜ್ಞೆ ಮಾಡಲು ನೀನ್ಯಾರು? ನೀನೇನು ನನ್ನ ಹೆತ್ತ ತಂದೆಯೋ ಅಥವಾ ನನ್ನ ಒಳ ಹುಟ್ಟಿದವನೋ? ಇಲ್ಲ, ನನ್ನ ಕೈ ಹಿಡಿದ ಪತಿಯೋ? ನೋಡು, ನಾನು ಶಂಕರನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಈ ನನ್ನ ಹೃದಯವನ್ನ ಅವನಿಗೆ ಅರ್ಪಿಸಿದ್ದೇನೆ. ನೀನು ನನ್ನ ಮೇಲಿನ ವ್ಯಾಮೋಹವನ್ನು ಮರೆತು ಹೊಸ ಮನುಷ್ಯನಾಗಿ ಬದುಕಲು ಪ್ರಯತ್ನಿಸು. ಜ್ಯೋತಿ, ನನ್ನ ಪ್ರಶ್ನೆಗೆ ಇದು ಉತ್ತರವಲ್ಲ. ಬಾ, ನೀನು ನನ್ನ ಒಳಗಲೇಬೇಕು. ನಿನಗೆ ಯಾವ ರೀತಿ ಹೇಳಿದ್ರು ಬುದ್ಧಿ ಬಾರದು. ನಿನ್ನಂತವನಿಗೆ ಇದೆ. ಹೋಗು ಜ್ಯೋತಿ, ಹೋಗು. ನನ್ನನ್ನೇ ಅವಮಾನಿಸಿದೆ ಎಂದು ಸೊಕ್ಕಿನಿಂದ ಮೆರೆದು ರೂಪವತಿ ಸುಂದರಿ ಎಂದು ಸೊಕ್ಕಿನಿಂದ ಮೆರೆಯಬೇಡ. ನನ್ನನ್ನು ಕಡೆಗಣಿಸಿ ಆ ದರಿದ್ರ ಶಂಕರನನ್ನು ಕೈ ಹಿಡಿದು ಈ ಕರ್ಮೇಂದ್ರ ಬದುಕಿರುವವರೆಗೂ ನಿಮ್ಮಿಬ್ಬರನ್ನು ಒಂದುಗೂಡಲು ಬಿಡುವುದಿಲ್ಲ. ಜ್ಯೋತಿ, ಇಂದಿನಿಂದ ಉದ್ಭವಿಸುವೆ ನಿಮ್ಮಿಬ್ಬರ ಬಾಳಿನಲ್ಲಿ ಭಯಾನಕ ಭೂಕಂಪವಾಗಿ. ಮಲಗಿದ ಈ ವಿಷಸರ್ಪವನ್ನು ಕೆಣಕಿದೆಯಲ್ಲ, ಈ ವಿಷಸರ್ಪ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ. ಜ್ಯೋತಿ, ಬರುವೆ, ನಿನ್ನನ್ನು ಕಚ್ಚಲು ಬಂದೇ ಬರುವೆ. ಕಲಾಪ್ರೇಮಿಗಳಾದಂತ ವೆಂಕಣ್ಣ ಮೆಟ್ಗುಡ್ KSRTC ಸಾಹೇಬರು ನಮ್ಮ ಸಂಗೀತವನ್ನು ಮೆಚ್ಚಿ 201 ರೂಪಾಯಿ ಕಲಾ